ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ನೋಡಿ, ಒಂದು ಕಡೆ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಶುರುವಾಗಿದೆ. ಮತ್ತೊಂದು ಕಡೆ ದರ್ಶನ್ ಜೈಲಿನಲ್ಲೇ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಈ ಕೇಸಿನ A1 ಜೊತೆಗೆ ದರ್ಶನ್ ಅವರ ಆಪ್ತರು ಆಗಿರುವಂಥ ಪವಿತ್ರ ಗೌಡ ಅವರು ದರ್ಶನ್ ಅವರನ್ನ ನೋಡಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾರಂತೆ. ಇದ್ರ ಬಗ್ಗೆ ಜೈಲಧಿಕಾರಿಗಳ ಹತ್ರ ಮನವಿಯನ್ನೂ ಮಾಡ್ಕೊಂಡಿದ್ದಾರೆ. ನಿನ್ನ ನೋಡಬೇಕು, ಮಾತಾಡಬೇಕು, ಏನೋ ಹೇಳಬೇಕು ಅಂತ ಚಡಪಡಿಸ್ತಾ ಇದ್ದಾರಂತೆ ಪವಿತ್ರ ಗೌಡ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಪವಿತ್ರ ಗೌಡ ಅವರ ಶತಪ್ರಯತ್ನ ಆಗ್ತಾ ಇದೆ. ಜೈಲಿನಲ್ಲಿ ಹಠ ಹಿಡಿದು ಕೂತಿದ್ದಾರೆ. ಆದರೆ ದರ್ಶನ್ ಮಾತ್ರ ಕ್ಯಾರೆ ಅಂತಿಲ್ಲ. ದರ್ಶನನ್ನು ಭೇಟಿ ಮಾಡಿಸ್ಕೊಡಿ, ನಾನು ಮಾತಾಡಬೇಕು, ಏನೋ ಹೇಳಬೇಕು ಅಂತ ಜೈಲು ಸಿಬ್ಬಂದಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಪವಿತ್ರ ಗೌಡ ಮನವಿಗೆ ಕ್ಯಾರೆ ಅಂತ ಇಲ್ಲ ಜೈಲು ಸಿಬ್ಬಂದಿ. ಕಾರಣ ದರ್ಶನ್ ಅದ್ರ ಬಗ್ಗೆ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಸಿಬ್ಬಂದಿಯಿಂದ ಯಾವುದೇ ಪ್ರತಿಕ್ರಿಯೆ ದೊರೆಯದ ಕಾರಣ ನೇರವಾಗಿ ಪವಿತ್ರ ಗೌಡ ಜೈಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಬರೆದಿದ್ದಾರಂತೆ. ಆದರೆ ಪವಿತ್ರ ಮೀಟ್ ಮಾಡೋದಕ್ಕೆ ಆರೋಪಿ ದರ್ಶನ್ನೇ ಒಪ್ಕೊಳ್ತಾ ಇಲ್ಲ. ಇನ್ನು ಜೈಲಾಧಿಕಾರಿಗಳ ಪರ್ಮಿಷನ್ ಕೊಟ್ಟು ಏನು ಬಂತು? ದರ್ಶನ್ ಭೇಟಿ ಮಾಡೋದಕ್ಕೆ ಅನುಮತಿಯನ್ನ ಜೈಲಾಧಿಕಾರಿಗಳು ನಿರಾಕರಿಸಿದ್ದಾರೆ. ಅದಕ್ಕೆ ಕಾರಣ ದರ್ಶನ್ ಅವರು ನಿರಾಕರಿಸಿದ್ದರಿಂದ. ದರ್ಶನ್ ಅವರೇ ನಿರಾಕರಿಸಿದ ಮೇಲೆ ಇನ್ನು ಜೈಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟರೂ ಯೂಸ್ ಇಲ್ಲ. ಆದರೆ ಪವಿತ್ರ ಗೌಡ ಮಾತ್ರ ಶತಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ದರ್ಶನನ್ನ ಭೇಟಿ ಮಾಡಬೇಕು, ಮಾತಾಡಬೇಕು, ನೋಡಬೇಕು, ಏನೋ ಹೇಳಬೇಕು ಅಂತ ಚಡಪಡಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಕಾಲ ಕೂಡಿ ಬರ್ತಾ ಇಲ್ಲ. ದರ್ಶನ್ ಅವರ ಸಪೋರ್ಟ್ ಸಿಗ್ತಾ ಇಲ್ಲ. ದರ್ಶನ್ ಪವಿತ್ರ ಗೌಡ ಅವರು ಮೀಟ್ ಮಾಡೋದಕ್ಕೇನು ಮನವಿ ಕೊಟ್ಟಿದ್ರು ಅಥವಾ ಹೇಳಿ ಕಳಿಸಿದ್ರು ಜೈಲಾಧಿಕಾರಿಗಳಿಂದ ಅಥವಾ ಸಿಬ್ಬಂದಿಗಳಿಂದ, ಅದಕ್ಕೆ ದರ್ಶನ್ ಒಪ್ಕೊಳ್ತಾ ಇಲ್ಲ. ನಕಾರ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಕಡೆ ಟ್ರಯಲ್ ಶುರುವಾಗಿದೆ. 272 ಸಾಕ್ಷ್ಯಗಳ ವಿಚಾರಣೆ ಆಗ್ತಾ ಇದೆ ಕೋರ್ಟ್ನಲ್ಲಿ. ಕ್ರಾಸ್ ಎಕ್ಸಾಮಿನ್ ಆಗ್ತಾ ಇದೆ. ಸೊ ಈ ಕ್ರಾಸ್ ಎಕ್ಸಾಮಿನ್ ಮುಗಿಯೋ ತನಕವೂ ಕೂಡ ಅವರ ಪಾತ್ರ ಏನು ಅಂತ ಪ್ರೂವ್ ಆಗೋ ತನಕ ಈ ಜಾಮೀನು ವಿಚಾರ ಆಗಲಿ ಅಥವಾ ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿ ಅಲ್ಲಿ ತನಕನೂ ಕೂಡ ಜೈಲಲ್ಲೇ ಇರಲೇಬೇಕಾಗತ್ತೆ. ಈ ಗ್ಯಾಪ್ನಲ್ಲಿ ಪವಿತ್ರ ಗೌಡ ಅವರು ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ಶತಪ್ರಯತ್ನ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಎಷ್ಟೇ ಮನವಿ ಮಾಡಿಕೊಂಡ್ರು ದರ್ಶನ್ ಮಾತ್ರ ನಕಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮೀಟ್ ಮಾಡಿ ಏನು ಯೂಸ್ ಇಲ್ಲ ಅಂತ. ಸೊ ದರ್ಶನ್ನೇ ಒಪ್ಕೊಳ್ಳಿಲ್ಲ ಅಂದಮೇಲೆ ಜೈಲಧಿಕಾರಿಗಳು ಪರ್ಮಿಷನ್ ಕೊಟ್ಟು ಏನು ಯೂಸು? ಎಸ್ ಶರತ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿನ್ನೆಯಿಂದಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಟ್ರಯಲ್ ನಡೀತಾ ಇದೆ. ಇದರ ನಡುವೆ ಇತ್ತ ಜೈಲಿನ ಒಳಗಡೆ ಪವಿತ್ರ ಗೌಡ ದರ್ಶನ್ ಅವರನ್ನ ಭೇಟಿ ಮಾಡ್ಬೇಕು ಅಂತೇಳಿ ಅಲ್ಲಿನ ಒಂದು ಸಿಬ್ಬಂದಿ ಹತ್ರ ಮಾತನಾಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯವಾಗಿರುವಂತದ್ದು. ಆಗ ಸಿಬ್ಬಂದಿ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡ್ಸಕ್ ಬರೋದಿಲ್ಲ ಅಂತೇಳಿ ಅವರು ಕೇರ್ ಕೂಡ ಮಾಡಿಲ್ಲ. ಹಾಗಾಗಿ ನೇರವಾಗಿ ಜೈಲಿನ ಹಿರಿಯ ಅಧಿಕಾರಿಗಳಿಗೆ ಪವಿತ್ರ ಮನವಿ ಮಾಡಿಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯವಾಗಿದೆ. ಆ ಒಂದು ವಿಚಾರ ದರ್ಶನ್ ಗಮನಕ್ಕೆ ಬಂದಾಗ ದರ್ಶನ್ ಅವರು ನಾನು ಭೇಟಿ ಮಾಡೋದಿಲ್ಲ ಅಂತೇಳಿ ಅವರು ಕೂಡ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಜೈಲಿನ ಅಧಿಕಾರಿಗಳು ಪವಿತ್ರ ಮನವಿಯನ್ನ ತಿರಸ್ಕರಿಸಿದ್ದಾರೆ ಅಂತೇಳಿ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಶರತ್, ಸದ್ಯಕ್ಕೆ ಜೈಲಿನಲ್ಲಿ ಈಗಾಗಲೇ ಟ್ರಯಲ್ ನ ಒಂದು ಟೆನ್ಷನ್ ನಲ್ಲಿ ದರ್ಶನ್ ಇದ್ದಾರೆ. ಇದರ ನಡುವೆ ಪವಿತ್ರ ಇತ್ತ ದರ್ಶನ್ ಅವ್ರನ್ನ ಭೇಟಿ ಮಾಡಕ್ಕೆ ಬಹಳ ಒಂದು ಪರಿಶ್ರಮವನ್ನೇ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಶರತ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ. ನೋಡಿ, ಇದು ಪವರ್ ಟಿವಿಗೆ ಸಿಕ್ಕಿರುವಂಥ ಇನ್ಸೈಡ್ ಡೀಟೇಲ್ಸ್. ಇದು ಪವಿತ್ರ ಗೌಡ ಅವರು ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳಾಗ್ತಾ ಇದ್ರು ಕೂಡ ದರ್ಶನ್ ಅವರ ರೆಸ್ಪಾನ್ಸ್ ನೆಗೆಟಿವ್ ಆಗಿರೋದ್ರಿಂದ ಪವಿತ್ರ ಗೌಡ ಅವರಿಗೆ ದರ್ಶನ್ ಅವರನ್ನು ಭೇಟಿ ಮಾಡುವಂಥ ಯಾವ ಚಾನ್ಸಸ್ ಕೂಡ ಸದ್ಯಕ್ಕಂತೂ ಇಲ್ಲ. ಕೋರ್ಟಲ್ಲಿ ಟ್ರಯಲ್ ನಡೀತಾ ಇದೆ. ಕೋರ್ಟಿಗೆ ಏನಾದರೂ ಬನ್ನಿ ಅಂತ ಸೂಚನೆ ಕೊಟ್ಟಾಗಲೇ ಆವಾಗಲೇ ಎದುರು ಬದ್ರು ನಿಂತ್ಕೊಳ್ತಾರೆ.